ನಾನು ಹಜಾಮ್ನ. ಆ ಸಿ ಟಿ ರವಿ ಅವ್ರದ್ದು ಇದು ಒಂದ್ ಸತಿ ಅಲ್ಲ, ಇದು ಎರಡನೇ ಸತಿ ಅವ್ರು ಈ ತರ ಮಾಡ್ತಾ ಇರೋದು. ರಾತ್ರಿ ಕುಡ್ದಿರೋದು ಬೆಳಿಗ್ಗೆ ಇಳ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಎರಡನೇ ಸತಿ ತಪ್ಪು ಮಾಡಿದಾರೆ ಅವರು. ಒಂದ್ ಸತಿ ತಪ್ಪು ಮಾಡಿದ್ರು, ಕ್ಷಮೆ ಕೇಳಿದ್ರು. ಇದು ಎರಡನೇ ಸತಿ ಮಾತಾಡೋದು, ನಾನ್ ಮಾತಾಡ್ಲಿಲ್ಲ ಅನ್ನೋದು. ನಾನು ಹಜಾಮ್ನ. ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಅಲ್ವಾ? ಆ ಒಂದು ಸಮಾಜನ ನಿಲ್ಸಿ ನೀವು ಈ ತರ ಈ ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅಂದ್ರೆ, ನಿಮ್ಮನ್ನ ಒಂದು ಜನ ಎಲ್ಲ ಓಟ್ ಹಾಕಿ ಗೆಲ್ಸಿ ನಿಮ್ಮನ್ನ ಒಂದು ಉನ್ನತ ಮಟ್ಟದಲ್ಲಿ ಏನಕ್ಕೆ ನಿಲ್ಸಿದ್ದಾರೆ? ನಾಟಕ ಆಡ್ತೀರಾ? ಅಲ್ಲಪ್ಪ, ನಾನು ನಿಮ್ ಇನ್ಸ್ಟಿಟ್ಯೂಷನ್ಗೆ ಬರ್ತೀನಿ ಅಂತ ಮುಂಚೆ ಹೇಳಿದ್ನ ಇಲ್ವಾ? ನಾನು ಹಜಾಮ್ನ. ನಾನು ಯಾರು ಮತ್ ನನಗೇನ್ ಕಥೆ ಹೇಳ್ತೀನಿ? ಅಲ್ಲ, ನಾನು ನಿಮ್ಗೇನ್ ನನಗೇನ್ ಕಥೆ ಹೇಳ್ತೇನೆ? ಮುಂಚೆ ಹೇಳಿರ್ಲ ನಿಮಗೆ? ರಿಟರ್ನ್ ಕಳ್ಸಿಲ್ವಾ? ಯಾವುದೇ ರಾಜಕಾರಣಿ ಆಗ್ಲಿ ನಮ್ಮ ಜಾತಿ ಪರವಾಗಿ, ನಮ್ಮ ಪರವಾಗಿ ನೀವು ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋ ಅಂತ ಹಕ್ಕು ಯಾರು ಕೊಟ್ರು ನಿಮ್ಗೆ? ಏನಕ್ಕೆ ಮಾತಾಡ್ಬೇಕು? ಕರ್ನಾಟಕ ರಾಜ್ಯನೇ ಆ ಪದವನ್ನ ನಿಷೇಧ ಮಾಡಿದ್ಯಲ್ವಾ? ಏನಕ್ಕೆ ನೀವು ಈ ತರ ಮಾತಾಡ್ತೀರಾ? ನಾನು ಹಜಾಮ್ನ. ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಏನಂತ ಪಾಪ ನಾವು ಮಾಡಿರೋದು? ಯಾಕೆ ನಮ್ಮ ಜಾತಿನ ನಿಲ್ಸಿ ಮಾತಾಡ್ತೀರಾ ನೀವು? ಆ ಸಿ ಟಿ ರವಿ ಅವ್ರದ್ದು ಇದು ಒಂದ್ ಸತಿ ಅಲ್ಲ, ಇದು ಎರಡನೇ ಸತಿ ಅವ್ರು ಈ ತರ ಮಾಡ್ತಾ ಇರೋದು. ರಾತ್ರಿ ಕುಡ್ದಿರೋದು ಬೆಳಿಗ್ಗೆ ಇಳ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಎರಡನೇ ಸತಿ ತಪ್ಪು ಮಾಡಿದಾರೆ ಅವರು. ಒಂದ್ ಸತಿ ತಪ್ಪು ಮಾಡಿದ್ರು, ಕ್ಷಮೆ ಕೇಳಿದ್ರು. ಇದು ಎರಡನೇ ಸತಿ ಮಾತಾಡೋದು, ನಾನ್ ಮಾತಾಡ್ಲಿಲ್ಲ ಅನ್ನೋದು. ಸಿ ಟಿ ರವಿ ಅವರು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಮಾಜದ ಪದವನ್ನ, ಸರ್ಕಾರ ನಿಷೇಧ ಮಾಡಿರೋ ಪದವನ್ನ ತಗೊಂಡು ಇವತ್ತು ನಮ್ಮ ಜಾತಿಯನ್ನ ನಿಂದಿಸಿ ಮಾತಾಡಿದ್ದಾರೆ. ನಮಗೆ ಈ ಒಂದು ಇವರು ಮಾತಾಡಿರೋ ವಿಚಾರದಲ್ಲಿ ತುಂಬಾ ಬೇಸರವಾಗಿದೆ ನಮಗೆ. ನಮ್ಮ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ಇದೊಂದು ಕರಾಳವಾದ ದಿನ ಅಂತ ಹೇಳಕ್ಕೆ ಬಯಸ್ತೇನೆ. ಏನಾಗಿದೆ ಅಂದ್ರೆ, ಎಲ್ಲಾ ಸಮಾಜಕ್ಕೂ ಯಾವುದೇ ಸಮಾಜದವರು ನಮ್ಮ ಬಳಿ ಬಂದಾಗ ಪ್ರೀತಿಯಿಂದ ಅವ್ರನ್ನ ಆಹ್ವಾನ ಮಾಡಿ, ಅವ್ರಿಗೆ ಬೇಕಾದಂಥ ಕಟಿಂಗು ಶೇವಿಂಗ್ ಆಗಲಿ, ಅವ್ರಿಗೆ ಮನೆಯಲ್ಲಿ ಮದುವೆಗಳಾದರೆ ವಾಲ್ಗ ನುಡಿಸೋದ್ರಲ್ಲಿ ನಾವು ಯಾವುದೇ ತಾರತಮ್ಯ ಮಾಡದೆ, ಯಾವುದೇ ಸಮಾಜದವ್ರು ಬಂದರೂ ಪ್ರೀತಿಯಿಂದ ಸ್ವಾಗತ ಮಾಡಿ ಅವ್ರಿಗೇನು ಬೇಕೋ ನಾವು ಮಾಡಿಕೊಡ್ತಾ ಇದ್ದೀವಿ. ಯಾಕೆ ನಮ್ಮ ಸಮಾಜವನ್ನ ತುಂಬಾ ನಿಂದಿಸಿ ಈ ಒಂದು ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಪ್ರತಿಯೊಬ್ಬರೂ ಯಾರೇ ರಾಜಕಾರಣಿ ಆಗಿರ್ಲಿ, ಯಾವುದೇ ಸಮಯ ಸಂದರ್ಭದಲ್ಲಿ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಏನಂತ ಪಾಪ ನಾವು ಮಾಡಿರೋದು? ಯಾಕೆ ನಮ್ಮ ಜಾತಿನ ನಿಲ್ಲಿಸಿ ಮಾತಾಡ್ತೀರಾ ನೀವು? ನಾವೇನಾದ್ರೂ ನಿಮ್ಮ ಜಾತಿ ಬಗ್ಗೆ ಏನಾದ್ರೂ ಯಾವತ್ತಾದ್ರೂ ಎಲ್ಲಾದ್ರೂ ಮಾತಾಡಿದೀವಾ? ಇಲ್ವಲ್ಲ. ನಮ್ಮ ಜಾತಿನ ನಿಲ್ಲಿಸಿ ಮಾತಾಡೋ ಅಂತ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ? ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಅಲ್ವಾ? ಆ ಒಂದು ಸಮಾಜನ ನಿಲ್ಸಿ ನೀವು ಈ ತರ ಈ ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅಂದ್ರೆ, ನಿಮ್ಮನ್ನ ಒಂದು ಜನ ಎಲ್ಲ ಓಟ್ ಹಾಕಿ ಗೆಲ್ಸಿ ನಿಮ್ಮನ್ನ ಒಂದು ಉನ್ನತ ಮಟ್ಟದಲ್ಲಿ ಏನಕ್ಕೆ ನಿಲ್ಸಿದ್ದಾರೆ? ಜಾತಿ ಬಗ್ಗೆ ನಿಂದನೆ ಮಾಡಿ ಮಾತಾಡ್ಲಿಕ್ಕ? ಅದನ್ನ ನಮ್ಗೆ ತುಂಬಾ ಬೇಜಾರಾಗಿ ನಾವು ಅದನ್ನ ಖಂಡಿಸಿ ಆನೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಅವರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟ್ ಅನ್ನ ದಾಖಲೆ ಮಾಡಿದ್ದೇವೆ. ಇಡೀ ನಮ್ಮ ತಾಲೂಕಿನ ಸವಿತಾ ಸಮಾಜದ ಪರವಾಗಿ ಮತ್ತು ಆನೇಕಲ್ ಟೌನ್ನ ಸವಿತಾ ಸಮಾಜದ ಪರವಾಗಿ ಸಿ ಟಿ ರವಿ ಅವ್ರ ಮೇಲೆ ಆನೇಕಲ್ ಈಗಾಗಲೇ ಒಂದು 10 ನಿಮಿಷ 15 ನಿಮಿಷದಲ್ಲಿ ಸ್ಟೇಷನ್ಗೆ ಹೋಗಿ ಅವರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದೇವೆ. ಕೊಟ್ಟು ನಾವು FIR ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ ಅವ್ರ ಮೇಲೆ. ಯಾವುದೇ ರಾಜಕಾರಣಿ ಆಗಲಿ ನಮ್ಮ ಜಾತಿ ಪರವಾಗಿ, ನಮ್ಮ ಪರವಾಗಿ ನೀವು ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ,
ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋ ಅಂತ ಹಕ್ಕು ಯಾರು ಕೊಟ್ರು ನಿಮ್ಗೆ? ಏನು ಮಾತಾಡ್ಬೇಕು? ಕರ್ನಾಟಕ ರಾಜ್ಯನೇ ಆ ಪದವನ್ನ ನಿಷೇಧ ಮಾಡಿದ್ಯಲ್ವಾ? ಏನಕ್ಕೆ ನೀವು ಈ ತರ ಮಾತಾಡ್ತೀರಾ? ಎಲ್ಲಂದ್ರೆ ಅಲ್ಲೂ ಕುಡ್ಕೊಳೋದು, ರಾತ್ರಿ ಎಲ್ಲೋ ಕುಡ್ದ್ಬಿಟ್ಟು ಬಂದು ಬೆಳಿಗ್ಗೆ ಎಲ್ಲೋ ಬಂದು ಮಾತಾಡೋದು. ಈಗ ನಾವು ಫೋನ್ ಮಾಡಿ ಕೇಳಿದಾಗ, ಇದೇ ನಮ್ಮ ನಾಗವೇಣಿ ಅಕ್ಕ ಅವರು ಫೋನ್ ಮಾಡಿ ವಿಚಾರಣೆ ಮಾಡಿದಾಗ, ಇಲ್ಲ ನಾನು ಮಾತಾಡ್ಲಿಲ್ಲ, ಮೀಡಿಯಾದವರು ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ. ನಾವು ಕೇಳಿದ್ವಿ, ಸುಮ್ಮನೆ ಮೀಡಿಯಾದವ್ರು ಹಾಕಿದ್ರೆ ಮೀಡಿಯಾದವ್ರ ಮೇಲೆ ಕೇಸ್ ಮಾಡಿ. ನೀವು ಸುಮ್ಮನೆ ಮಾಡೋದ್ರಿಂದ ವಿಡಿಯೋ ಬಂದಿದೆ, ಇದು ಅವ್ರು ಮಾತಾಡಿರೋದ್ರಿಂದ ವಿಡಿಯೋ ಬಂದಿದೆ. ಸುಮ್ಮನೆ ಯಾರಾದ್ರೂ ವಿಡಿಯೋ ಹಾಕ್ಬಿಡ್ತಾರಾ? ಮಾಧ್ಯಮ ಮಿತ್ರರಿಗೇನು ಗೊತ್ತಾಗಲ್ವಾ ಯಾವ್ದನ್ನ ಹಾಕ್ಬೇಕು ಯಾವ ಹಾಕ್ಬಾರ್ದು ಅಂತ? ಇವರು ಎಲ್ಲ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಈಗ ನಾನು ಮಾತಾಡ್ಲಿಲ್ಲ, ಇದು ನಂದು ಯಾರೋ ಮಾಧ್ಯಮದವರು ಇದನ್ನ ಮಿಮಿಕ್ರಿ ಮಾಡ್ಬಿಟ್ಟಿದ್ದಾರೆ. ಈ ಲೆಕ್ಕಾಚಾರಕ್ಕೆ ಇವರು ಮಾತಾಡೋದಕ್ಕೆನಾ ಜನ ಇವ್ರಿಗೆ ಓಟ್ ಹಾಕಿ ಗೆಲ್ಸಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಸಿರೋದು ಇವ್ರಿಗೆ? ಆದ್ರಿಂದ ಇವ್ರನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಯಾವತ್ತು ರೆಡಿಯಾಗಿರುತ್ತೆ. ಏನಿವತ್ತು ನಮ್ಮ ಸಮಾಜದ ವಿರುದ್ಧವಾಗಿ ಅವಹೇಳನಕ್ಕೆ ಭಾಷಣವನ್ನ ನೀವು ಪದವನ್ನ ಬಳಸಿದ್ದೀರಾ, ನಿಷೇಧ ಪದವನ್ನ ಬಳಸಿದ್ದೀರಾ, ಅದಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ನೀವು ಕ್ಷಮೆ ಕೇಳಬೇಕು. ನೀವು ಯಾರೇ ಆಗಿರಿ, ನೀವು ಎಷ್ಟೇ ಉನ್ನತ ಮಟ್ಟದಲ್ಲಿರಿ, ನಮ್ಮ ಸಮಾಜ ಏನ್ರಿ ಮಾಡಿದೆ ನಿಮ್ಗೆ? ನಮ್ಮ ಸಮಾಜ ಏನ್ ಮಾಡಿದೆ ನಿಮ್ಗೆ? ಏನ ತೊಂದರೆ ಕೊಟ್ಟಿದೀವ ನಾವು? ಯಾಕೆ ಹೋಗಿ ಬಂದು ನಮ್ಮ ಸಮಾಜನೇ ನೀವು ಇದ್ ಮಾಡ್ತೀರಾ? ಯಾಕೆ ನಾವು ಅಷ್ಟೊಂದು ಹಿಂದುಳಿದ ವರ್ಗದವ್ರು ಅಂತ ಹೇಳ್ಬಿಟ್ಟು ನಮ್ಮನ್ನ ಇಷ್ಟೊಂದು ಕೀಳ್ಮಟ್ಟದಲ್ಲಿ ನೋಡ್ತೀವ್ರ ನೀವು ರಾಜಕಾರಣಿಗಳು? ನಾನು ಅವ್ರೊಬ್ರಿಗೆ ಎಲ್ಲ ಹೇಳ್ತಾ ಇರೋದು, ಇದ್ರಲ್ಲಿ ಯಾವುದೇ ರಾಜಕಾರಣ ಆಗ್ಲಿ, ಯಾವುದೇ ತಾರತಮ್ಯ ಆಗ್ಲಿ ನಾವು ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ನಮ್ಮ ಸಮಾಜದ ವಿಷಯ ಅಂತ ಬಂದಾಗ ಯಾವ ರಾಜಕಾರಣಿನೂ ನಾವು ನೋಡಲ್ಲ. ನಮಗೆ ಸಮಾಜ ಇಂಪಾರ್ಟೆಂಟೇ ಹೊರತು ಆ ಪಕ್ಷ ಈ ಪಕ್ಷ ಅನ್ನೋದು ಏನು ಇರಲ್ಲ. ಯಾಕೆ ಯಾವಾಗೂ ನೀವು ಇದನ್ನ ಮಾತಾಡಿ ನಮ್ಮ ಸಮಾಜದವ್ರಿಗೆ ನೀವು ನೋವಾಗುವಂತ ವಿಚಾರಗಳನ್ನ ಯಾಕೆ ಮಾತಾಡ್ತೀರಾ? ನೀವು ಬಂದಾಗ ನಿಮ್ಮ ಸಮಾಜನ ಎತ್ತಿ ನಾವೇನಾದ್ರೂ ಮಾತಾಡಿದೀವ? ಯಾರೇ ಬರ್ಲಿ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿ ನಮ್ಮ ಕೆಲಸ ಏನ್ ಮಾಡ್ಬೇಕೋ ಮಾಡಿ, ಯಾವುದೇ ಸಮಾಜದವ್ರು ಆಗ್ಬೋದು, ಅದು ನಮ್ಮ ಕುಲವೃತ್ತಿ ರೀ. ಅದು ನಾವು ಅದರಿಂದ ಜೀವನ ಮಾಡ್ತಾ ಇರೋರು, ನಮ್ಮ ಕುಲಕಸ್ಬೋದು, ಅದನ್ನ ತೆಗಿಯಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಮ್ಮ ಕುಲಕಸ್ಬ್ ಮಾಡ್ಕೊಂಡು ನಾವು ಜೀವನ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅದನ್ನ ಯಾಕೆ ನೀವು ನಿಂದನೆ ಮಾಡಿ ಮಾತಾಡ್ತೀರಾ ನೀವು? ಇಲ್ಲ ನಾವು ನಮ್ಮ ಸಮಾಜದವ್ರು ಯಾರಾದ್ರೂ ನಿಮ್ಮ ಮನೆ ಬಾಗಿಲು ಬಂದು ನಮ್ಗೆ ಊಟ ಇಲ್ಲ, ಊಟ ಹಾಕಿ ಅಂತ ಕೇಳಿದಾರ ನಿಮ್ಮನ್ನ? ಇಲ್ವಲ್ಲ. ಯಾಕೆ ನಮ್ಮ ಸಮಾಜನ ಇವತ್ತು ಈ ಒಂದು ಕೀಳ್ಮಟ್ಟದಲ್ಲಿ ಮಾತಾಡ್ತೀರಾ ನೀವು? ಸಿ.ಟಿ. ರವಿ ಅವರೇ, ನಿಮ್ಗೆ ನಮ್ಮ ಮಾಧ್ಯಮದ ಮಿತ್ರರಿಂದ, ಮಾಧ್ಯಮದ ವರದಿಗಾರರ ಕಡೆಯಿಂದ ನಿಮ್ಗೆ ಇದೊಂದು ವಾರ್ನಿಂಗ್ ಅಂತ ಆದ್ರೂ ತಿಳ್ಕೊಳ್ಳಿ. ನೀವು ನಮ್ಮ ಸಮಾಜದ ಕಡೆಯಿಂದ ಏನು ಬೇಸರ ಇಲ್ಲ, ನಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಬಂದು ನಮ್ಮ ಸಮಾಜದವ್ರ ಹತ್ರ ನೀವು ಒಂದು ಸಾರಿನ ಕೇಳಬೇಕು, ಒಂದು ಸಾರಿ ಮನವಿಯನ್ನ ನೀವು ಕೊಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರೂ ಆಯ್ತು ಅಂದ್ರೆ ನಿಮ್ಮ ಮೇಲೆ ಖಂಡಿತವಾಗಿ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾವತ್ತೂ ರೆಡಿಯಾಗಿರ್ತೇವೆ. ಆಯ್ತಾ? ಆ ತರ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಕೊಟ್ಟಿದ್ರೆ ಯಾವ ರೀತಿ ಒಂದು ಹೋರಾಟ ಮಾಡ್ತಾರೆ ಸರ್? ಬರ್ಲಿ ಸರ್, ಬಂದು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಎಲ್ಲ ಗಣ್ಯರ ಹತ್ರ ಬಂದು ಒಂದು ಕ್ಷಮೆಯನ್ನ ಯಾಚಿಸ್ಲಿ ಅವರು. ಈಗ ಯಾರ ತಪ್ಪು ಮಾಡಿದಾಗ ಆ ತಪ್ಪುನ ನಾವು ದೊಡ್ಡದು ಮಾಡೋದಲ್ಲ, ಏನೋ ಒಂದೊಂದು ಸತಿ ಆಗಿರುತ್ತೆ. ಇದು ಎರಡನೇ ಸತಿ ಆಗ್ತಾ ಇರೋದು ಇವ್ರದ್ದು. ನಾವು ಒಂದು ಸತಿಗೆ ಯಾವುದೇ ಈ ರೀತಿ ನಾವು ಮಾತಾಡಿ ನಮ್ಮನ್ನ ನಾವೇನು ದೊಡ್ಡದಾಗಿ ಬಿಂಬನೆ ಮಾಡಿ ಮಾತಾಡ್ಕೊಂತ ಇಲ್ಲ ಇಲ್ಲಿ. ಇದು ಎರಡನೇ ಸತಿ ಮಾತಾಡಿರೋದು ಸಿ.ಟಿ. ರವಿ ಅವರು. ಬಂದು ಕ್ಷಮೆ ಕೇಳಲಿ, ಕ್ಷಮೆ ಕೇಳ್ಬಿಟ್ಟು ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಲಿ, ನಾವು ಸುಮ್ಮನೆ ಆಗ್ತೀವಿ. ಇಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ ವಿಧಾನಸೌಧದ ಮುಂದೆ. ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಂದಿನ ಒಂದು ಪತ್ರಿಕಾಗೋಷ್ಠಿಗೆ ಆಧಾರದ ಸ್ವಾಗತವನ್ನ ಕೋರ್ತಾ, ನಮ್ಮ ಎಲ್ಲ ಕುಲ ಬಾಂಧವರು ಈ ದಿನ ಇಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ವಿಷಯ ಇಷ್ಟೇ, ಈಗ ತಾನೇ ನಮ್ಮ ರಾಜೇಂದ್ರ ಪ್ರಸಾದ್ ಬಾಬು ಅವರು ಹೇಳಿದಂತೆ ಸಿ.ಟಿ. ರವಿರವರು
ಒಂದು MLC ಆಗಿ ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನಗಳನ್ನ ಪಡೆದು ಯಾರೋ ಒಂದು ಜಾತಿಯನ್ನ ಕೇವಲವಾಗಿ ಬಿಂಬಿಸುವಂತೆ ಅಂದ್ರೆ ಅದನ್ನ ತುಚ್ಛವಾಗಿ ಕಾಣುವಂತೆ ಒಂದು ಜಾತಿ ಪದವನ್ನ ಬಳಸಿದ್ದಾರೆ. ಇದು ನಿಮ್ಮೆಲ್ರಿಗೂ ಗೊತ್ತಿರೋದು, ಕೆಲವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇದು ಆಲ್ರೆಡಿ ನಿಷೇಧಿತ ಪದ. ಅಜಾಮ ಅನ್ನೋದು ನಾನು ಉಪಯೋಗಿಸಬಾರ್ದು. ಅಜಾಮ ಅನ್ನೋ ಪದವನ್ನ ತೆಗೆದು ಹಾಕಿ ಗೆಜೆಟ್ ಇಂದಾನೆ ತೆಗೆದಾಕಿ ಸವಿತಾ ಸಮಾಜ ಅಂತ ಮಾಡಿದ್ದಾರೆ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ. ಈ ನಿಷೇಧಿತ ಪದವನ್ನ ತಾವು ಯಾರೋ ದಾರಿಯಲ್ಲಿ ಹೋಗುವಂತ ಏನೂ ಇರುವಂತ ಅನಕ್ಷರಸ್ಥರಲ್ಲ, ಇಲ್ಲ ದಾರಿಯಲ್ಲಿ ಏನೋ ಕುಡುಕರಲ್ಲ. ನೀವು ಒಬ್ಬ MLC ಆಗಿರುವಂತಹ CT ರವಿರವರು, ಇಡೀ ರಾಜ್ಯಕ್ಕೆಲ್ಲ ಕೇಂದ್ರಕ್ಕೂ ಗೊತ್ತಿರೋ ಅಂತವ್ರು, ಹಿಂದುತ್ವವಾದಿಗಳು. ಆದರೆ ನೀವು ಮಾಡಿರುವಂತ ಕೆಲಸ ಹೇಯ ಕೆಲಸ. ಯಾಕೆಂದ್ರೆ ಒಂದು ಸಮಾಜ ಅಂದ್ರೆ ಆ ಸಮಾಜದಲ್ಲಿ ಗೌರವಿತವಾಗಿ ಕ್ಷೌರ ವೃತ್ತಿ ಮಾಡುವಂತಹವ್ರನ್ನ ನೀವು ಕೇವಲವಾಗಿ ಮಾತಾಡುವಂತ ಪದವನ್ನ ನೀವು ಬಳಸ್ತಾ ಇದ್ದೀರಲ್ವಾ, ನಿಮ್ಗೇನಾದ್ರೂ ನೈತಿಕತೆ ಇದೆಯಾ? ನೀವು ಆ ಸ್ಥಾನಕ್ಕೆ ಅರ್ಹರ? ಯಾಕೆಂದ್ರೆ ಇಡೀ ಭಾರತದಲ್ಲಿ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತು ಏನು ಕುಲಕಸುಬು ಮಾಡ್ತಾ ಇರುವಂತ ಕ್ಷೌರಿಕ ವೃತ್ತಿ. ಅವರು ಸ್ವಾಭಿಮಾನದಿಂದ ತಮ್ಮ ಬದುಕನ್ನ ಕಟ್ಕೊಂಡಿರುವಂತಹ ಸವಿತಾ ಸಮಾಜದ ಕುಲಬಾಂಧವರು. ಅವ್ರನ್ನ ಪದೇ 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 ಹೀಯಾಳಿಸೋ ರೀತಿಯಲ್ಲಿ ಎಲ್ಲೇ ಹೋದ್ರು, ಯಾರನ್ನೇ ಆದ್ರೂ ಬೈಬೇಕು ಅಂದ್ರೆ ಆ ಪದವನ್ನ ಬಳಸೋದು. ಯಾಕೆಂದ್ರೆ ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗ ಆದಂತ ಸಮಾಜ. ಅದು ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಹಿಂದುಳಿದ ವರ್ಗದಲ್ಲಿ. ನಮ್ಗೆ ಯಾರು ಮುಖ್ಯಮಂತ್ರಿಗಳಿಲ್ಲ, ಯಾರು ದೊಡ್ಡ ದೊಡ್ಡ MLAಗಳಿಲ್ಲ, MLCಗಳಿಲ್ಲ. ಆದರೂ ಸ್ವಾಭಿಮಾನದಿಂದ ತಾವು ನಮ್ಮ ಸಮಾಜ ಬದುಕನ್ನು ಕಟ್ಕೊಂಡಿರೋದು. ನೀವು ಇವತ್ತು ನಮ್ಗೆ ಬಾಬು ಮಾತಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬರೋ ತರ ಆಗ್ತಿತ್ತು. ಯಾಕೆಂದ್ರೆ ಅವರಿಗೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ, ಆ ಕುಲ ವೃತ್ತಿಯನ್ನ ಬದುಕ್ತಾ ಇದ್ದಾರೆ. ನಮ್ಮ ಸಮಾಜದ ಬಂಧುಗಳು ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಇಡೀ ಗ್ರೂಪ್ಗಳಲ್ಲಿ CT ರವಿಯವ್ರನ್ನ ಮಾತಾಡಿರೋದು ನೀವು ನೋಡಿಬಿಟ್ರೆ, CT ರವಿಯವರೇ ನಿಮ್ಗೆ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ನೀವು ಏನಾದ್ರೂ ಗ್ರೂಪ್ಗಳಲ್ಲಿ ನಿಮ್ಮನ್ನು ಸೇರಿಸ್ಬಿಟ್ಟು ಆ ಮಾತುಗಳು ಕೇಳಿದ್ರೆ ನೀವು ಇನ್ಯಾವತ್ತು ನಿಮ್ ಜನ್ಮದಲ್ಲಿ ಆ ಮಾತುಗಳು ಬಳಸಬಾರ್ದು. ಯಾರನ್ನೇ ಆಗ್ಲಿ, ಇಡೀ ನಮ್ಮ ದೇಶದಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲೇ ಯಾರಾದ್ರೂ ಸರಿ ಈ ನಿಷೇಧಿತ ಪದವನ್ನ ತಾವು ಬಳಕೆ ಮಾಡಿದ್ದೇ ಆದರೆ ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ, ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಮೊದಲನೇದಾಗಿ ನಾವು ಕ್ಷಮಿಸಿದ್ವಿ, ಗ್ಯಾರಂಟಿಗಳ ಬಂದಾಗ ಅದು ನಿಷೇಧಿತ ಪದವನ್ನ ಬೋಳಿಸುವಂತಹ ಪದವನ್ನ ಬರೆದಿದ್ರು. ಅದು ಒಂದು ಕ್ಷೌರಿಕ ವೃತ್ತಿ ಮಾಡೋರಿಗೆ ಒಂದು ಅವಮಾನ ರೀತಿಯಲ್ಲಿ ಆಗಿತ್ತು. ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡಿದಿರಲ್ಲ, ಯಾಕೆ ನಿಮ್ಗೆ ಗೌರವ ಇಲ್ವಾ? ನೀವೇನು ಸಂವಿಧಾನದ ಅಡಿಯಲ್ಲಿ ಗೆದ್ದು, ಇಲ್ಲ ಸಂವಿಧಾನದ ಅಡಿ ಎಲೆಕ್ಷನ್ ನಿಂತು ಉನ್ನತ ಸ್ಥಾನಮಾನಗಳನ್ನು ಪಡೆದು ರಾಜಾರೋಷವಾಗಿ ಓಡಾಡ್ತಿಲ್ವಾ? ಮತ್ತೆ ನಿಮ್ಗೆ ಯಾರು ಕೊಟ್ರು ಈ ಒಂದು ಪದವನ್ನ ಬಳಕೆ ಮಾಡೋದಿಕ್ಕೆ? ಯಾಕೆ ನಿಷೇಧಿತ ಪದ ಅಂತ ಯಾರು ನಿಮ್ಗೆ ಹೇಳ್ಕೊಡ್ಲೇ ಇಲ್ವಾ? ಸವಿತಾ ಸಮಾಜ ಅನೇಕ ರೀತಿಯಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದೇ ಇದ್ರು ಕೂಡ ಸ್ವಾಭಿಮಾನದಿಂದ ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದೀವಿ ಸ್ವಾಮಿ. ನೀವೇನು ನಮ್ಗೆ ಅನ್ನ ಕೊಡಿ, ಬಟ್ಟೆ ಕೊಡಿ, ಇಲ್ಲ ನಮ್ಗೆ ಮಕ್ಕಳಿಗೆ ಏನಾದ್ರು ಕೊಡಿ ಅಂತ ನಿಮ್ಮ ಹತ್ರ ಬಂದಿಲ್ಲ. ಕ್ಷೌರಿಕ ವೃತ್ತಿ ಮಾಡೋರ್ನ ಆ ಪದ ನಿಷೇಧಿತ ಪದವನ್ನ ನೀವು ಬಳಕೆ ಮಾಡಿದ್ದೀರಾ. ಇದನ್ನ ಉಗ್ರವಾಗಿ ನಾವೆಲ್ಲ ಖಂಡಿಸ್ತೀವಿ. ಈಗ ತಾನೇ ಬಾಬು ಹೇಳಿದ್ರು, ನನ್ನ ಫೋನ್ ನಂಬರ್ ತಗೊಂಡು ನಮ್ಮ ಯಜಮಾನ್ರ ಫೋನಿಂದ ಮಾಡಿದ್ವಿ. ಫೋನಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಮಾಧ್ಯಮದವರು ತಿರುಚಿ ಹೇಳಿದ್ದಾರೆ, ನಾನು ಬರ್ತೀನಿ, ನಾನು ಬೆಳಗಾವಿಯಲ್ಲಿ ಇದ್ದೀನಿ, 12:30 ಬರ್ತೀನಿ, ಆದ್ರೆ ನಾನು ಮಾತಾಡಿಲ್ಲ ಅಂದ್ರೆ, ಮತ್ತೆ ಮಾತಾಡಿಲ್ಲ ಅಂದ್ರೆ ಧೈರ್ಯವಾಗಿ ಬಂದು ಮೀಡಿಯಾದಲ್ಲಿ ಹೇಳಿ ಸ್ವಾಮಿ, ಇದು ನನ್ನ ಮಾತುಗಳಲ್ಲ, ಬೇರೆ ಯಾರೋ ತಿರ್ಚಿದ್ದಾರೆ ಅಂತೇಳಿ ಅದನ್ನ ನಾನು ಮಾತಾಡಿದೆ. ಈಗಾಗಲೇ ನಮ್ಮ ಸವಿತಾ ಸಮಾಜದ ಗ್ರೂಪ್ಗಳಲ್ಲಿ ಅನೇಕ 100 ಸಾವಿರಾರು ಗ್ರೂಪ್ಗಳಿದೆ, ಪ್ರತಿಯೊಬ್ರು ಮಾತಾಡ್ತಿದ್ದಾರೆ. ಅವ್ರಿಗೆ ನಿಮ್ಗೆ ಉತ್ತರ ಕೊಡಕ್ ಆಗಲ್ಲ. ಆ ರೀತಿ ನಮ್ಮ ಸಮಾಜ ಹಿಂದುಳಿದ ವರ್ಗದೇ ಆಗಿರ್ಬೋದು, ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ನೀವು ಕೊಳತೇನೂ ಇರಬಹುದು. ಯಾಕೆಂದ್ರೆ ನೀವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಕುಟುಂಬಗಳಲ್ಲಿ ಜನಿಸಿರೋರಲ್ವಾ. ನಮ್ಮ ಸಮಾಜ ತುಂಬಾ ಬಡತನದಲ್ಲಿ ಬೆಂದರು ಇದ್ರೂ ಕೂಡ ಸ್ವಾಭಿಮಾನದಿಂದ ಬದುಕನ್ನ ಕಟ್ಟಿಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕುಲ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ, ರಾಜ್ಯ ಮಟ್ಟದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ದಿನಾನೇ ಈ ಕೂಡಲೇ ತಾವು ಮೀಡಿಯಾದಲ್ಲಿ ಬಂದು ತಾವು ಏನ್ ಮಾತಾಡಿದಿರೋ ಅದನ್ನ ಇಡೀ ನಮ್ಮ ಕುಲ ಬಾಂಧವರ ಮುಖಾಂತರ ಕ್ಷಮೆಯಾಚನೆ ಮಾಡ್ಬೇಕು. ಮತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಇದು ಒಂದು ಏನಂತೀರ, ನಾನು
ಮನವಿ ಅಂತ ಹೇಳ್ತಾ ಇಲ್ಲ, ಇದು ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀನಿ. ಈ ಪದವನ್ನ ಯಾರೇ ಬಳಸಿದ್ರು ಉಗ್ರವಾದಂತಹ ಶಿಕ್ಷೆಗೆ ಒಳಪಡಬೇಕು. ಯಾಕೆ SC ST ಅವ್ರಿಗೆ ಏನಾದ್ರು ಒಂದು ಮಾತಾಡಿದ ತಕ್ಷಣ ಜೈಲಲ್ಲಿ ಹಾಕ್ತಿರಲ್ವಾ? ಇದು ನಮ್ಮ ಸ್ವಾಭಿಮಾನದಿಂದ ಬದುಕ್ತಾ ಇರುವಂತ ಒಂದು ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂತಹ ಒಂದು ಕುಟುಂಬಗಳಿಗೆ ಅವ್ರು ಅವಮಾನ ಮಾಡ್ದಂಗ ಆಗಲ್ವಾ? ರಾಜ್ಯ ಸರ್ಕಾರ ನಿಷೇಧಿತ ಪದವಂತ ಹೇಳಿದ ಮೇಲೂ ಕೂಡ ಪದೇ 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 ನಿಮ್ಮ ಅವಮಾನ ಮಾಡ್ತಾ ಇರೋದು ಯಾವ ನ್ಯಾಯ? ಇದೇನು ದಾರಿಯಲ್ಲಿ ಎಲ್ಲರೂ ರೂಢಿ ಅಂತ ಹಾಕ್ತಾ ಇದ್ದಾರೆ ಗ್ರೂಪ್ ಅಲ್ಲಿ ಕೆಲವರು, ನಮ್ಮ ತಾಲೂಕಿನವರೇ. ರೂಢಿ ಪದ ಅದು ಬಂದ್ಬಿಟ್ಟಿದೆ, ನೀವ್ ಯಾರು ಅಂದಿಲ್ವಾ ಅಂತ ಅವ್ರಿಗೆ ಗೊತ್ತಿಲ್ಲ. ಸಮಯ ಈ ಮೂಲಕ ಹೇಳ್ತಾ ಇದ್ದೀನಿ, ಇದು ನಿಷೇಧಿತ ಪದ. ಆಲ್ರೆಡಿ ನಿಮ್ಮನ್ನ ನಾನು ಒದ್ದು ಒಳಗಡೆ ಹಾಕ್ಸೋದಿಕ್ಕೆ ನಂಗೆ ತಾಕತ್ತಿದೆ. ಅದು ನಮ್ಮ ಸಂವಿಧಾನ ನಮಗ್ ಕೊಟ್ಟಿದೆ ನಿಷೇಧಿತ ಪದ ಯಾವುದೇ ರೀತಿಯಲ್ಲಿ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸರ್, ನೀವು ಹಿಂದುಳಿದ ವರ್ಗದಿಂದ ಬಂದಿರೋ ಅಂತವ್ರು ಪದೇ ಪದೇ ಹೇಳ್ತಾ ಇದ್ದೀರಾ. ನಾನು ತಳಮಟ್ಟದಿಂದ ಬಂದಿರೋರು, ಅನ್ನ ಕೊಟ್ಟಿರೋ ಬಾಕಿ ಅನ್ನದಾತರು ನೀವು. ಯಾಕೆಂದ್ರೆ ಅನ್ನ ಇಲ್ದೇ ಇರೋ ಮನೆಗಳಿಗೆ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀರಾ. ಅದೇ ರೀತಿ ನಮ್ಮ ಸಮಾಜ ಗೌರವಯುತವಾಗಿ ಬದುಕ್ತಾ ಇರುವಂತಹ ಕ್ಷೌರಿಕ ವೃತ್ತಿಯನ್ನ ಮಾಡ್ತಾ ಕಲಾವಿದರಾಗಿ ನಾದಸ್ವರ, ಡೋಲು ಮತ್ತೆ ಅನೇಕ ವಿವಿಧ ಕಸುಬುಗಳನ್ನು ಮಾಡ್ತಾ ಜೀವನ ಮಾಡ್ತಾ ಇರೋದು. ಅಂತಹ ಒಂದು ಸ್ವಾಭಿಮಾನದಿಂದ ಮಾಡ್ತಾ ಇರೋ ಕ್ಷೌರಿಕ ವೃತ್ತಿಯನ್ನ ನೀವು ಅವಹೇಳನಕಾರಿ ಮಾತುಗಳಾಗಿ ಇಲ್ಲ ಬೈಯೋದಿಕ್ಕಾಗ್ಲಿ ಉಪಯೋಗಿಸಿದ್ದೀರಾ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ವಿಧಾನಸೌಧದ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವ್ರಿಗೆ ಮತ್ತೆ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಆಗ್ರಹಿಸ್ತಾ ಇದ್ದೀನಿ, ಈ ಕೂಡಲೇ ಈ ನಿಷೇಧಿತ ಪದವನ್ನ ಯಾರೇ ಮಾತಾಡಿದ್ರು ಅವರಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರುಗಳು ಎಲ್ಲ ಒಟ್ಟಾಗಿ ಪ್ರತಿಭಟನೆ ಮಾಡೋದಿಕ್ಕೆ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳ ಪ್ರತಿಭಟನೆಯನ್ನು ಮಾಡ್ತೀವಿ. ಈ ದಿನನೇ ಕೂಡಲೇ ನೀವು ಬಂದು ಕ್ಷಮಾಪಣೆ ಕೇಳಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಯಾರು ಈ ಪದವನ್ನ ಬಳಸಬಾರದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳಿಂದ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ತಿಳಿಸುತ್ತೇವೆ. ಏನು ಈ ಒಂದು ಕೆಟ್ಟ ಪದವನ್ನು CT ರವಿ ಅವರು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವರು, ಅವರು ಕೇಂದ್ರ ಮಟ್ಟದಲ್ಲಿನೂ ಸಹ ಅವರು ಕೆಲಸ ಮಾಡಿದ್ದಾರೆ. ಈ ಪದ ಅವರು ಉಪಯೋಗಿಸಬಾರ್ದಾಗಿತ್ತು, ಇದು 2ನೇ ಸಲ ಉಪಯೋಗಿಸಿದ್ದಾರೆ, ಇದು ತಪ್ಪು. ಹಾಗಾಗಿ ಅವರು ತಕ್ಷಣ ನಮ್ಮ ಸವಿತಾ ಸಮಾಜದವರಿಗೆ ರಾಜ್ಯದಲ್ಲಿ ಕ್ಷಮೆ ಯಾಚನೆ ಮಾಡಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ. ಅಲ್ಲಿ ನಾಯಿ ಬ್ರಾಹ್ಮಣ ನಮ್ಮ ಸಮಾಜದವರು ಜಾತಿ ಹೆಸರು ಏನಾದರೂ ಎತ್ತಿದ್ರೆ 6 ತಿಂಗಳು ಅಟಾಸಿಟಿ ಕೇಸ್ ಬುಕ್ ಆಗುತ್ತೆ ಇಮಿಡಿಯೇಟ್ಲಿ ಆಂಧ್ರದಲ್ಲಿ. ಆ ಥರ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಯಾವ ಮುಖ್ಯಮಂತ್ರಿ ಯಾರೂ ಅಟಾಸಿಟಿ ಕೇಸ್ 6 ತಿಂಗಳು ಜೈಲು ಅಂತ ಇನ್ನೂ ಘೋಷಣೆ ಆಗಿಲ್ಲ. ಅದು ಪದ ತೆಗಿಬೇಕು ಅಂತ ಮಾಡಿದ್ದಾರೆ ಅಷ್ಟೇ ಸರ್ಕಾರದಲ್ಲಿ, ಆದರೆ ಶಿಕ್ಷೆ ಅಂತ ಇನ್ನೂ ಯಾರು ಘೋಷಣೆ ಮಾಡಿಲ್ಲ. ಇದರಿಂದ ಜಮೀರ್ ಅಹ್ಮದ್ ಅವರು ಸಹ ನಮ್ಮ ಜಾತಿ ಬಗ್ಗೆ ಮಾತಾಡಿದ್ರು, ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದಕ್ಕೆ ರಾಜಕಾರಣ BJP JDS ಕಾಂಗ್ರೆಸ್ಸು ಅಂತ ಬರೋದಿಲ್ಲ. ಜಾತಿ ಅಂತ ಬಂದಾಗ ನಾವೆಲ್ಲ ಜಾತಿ ಸಮುದಾಯದ ಬಗ್ಗೆ ನಾವು ನಿಂತ್ಕೊಂತೀವಿ, ಜಾತಿ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನೋಡಿ, ಈಗ ಅನೇಕ ರಾಜ್ಯದಲ್ಲಿ ಹೋರಾಟಗಳು ನಡೀತಾ ಇದೆ, ಗ್ರೂಪ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿರೋದು ಸರಿ ಇಲ್ಲ ಅಂತ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಹಾಗಾಗಿ ಅವರು ತಕ್ಷಣ ಕ್ಷಮೆ ಕೇಳಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆ ಎದ್ರೆ ನಾವು CT ರವಿ ಅವ್ರಿಗೆ ಶೇವಿಂಗ್ ಕಟಿಂಗ್ ಮಾಡೋದು ನಮ್ಮವರೇ, ಅವ್ರ ಮನೆಯಲ್ಲಿ ಮಂಗಳವಾದ್ಯ ನುಡ್ಸೋರು ನಮ್ಮವರೇ, ದೇವಸ್ಥಾನದಲ್ಲಿ ನುಡ್ಸೋರು ನಾವೇ. ಅವ್ರು ಕೊಟ್ಟಷ್ಟು ಕಾಸು ಇಸ್ಕೊಂಡು ನಾವು ಸೇವೆ ಮಾಡ್ತೀವಿ. ನಾನು 45 ವರ್ಷದಿಂದ ನಾನು ಮಂಗಳವಾದ್ಯ ನುಡಿಸ್ತಾ ಇದ್ದೀನಿ. ಎಲ್ಲ ಜಾತಿ ಸಮುದಾಯದವ್ರಿಗೂ ಸೇವೆ ಮಾಡ್ತಾ ಇದ್ದೀನಿ, ಅವ್ರು ಎಷ್ಟೇ ಕೊಡಲಿ. ಆಗಿರೋವಾಗ ನಾವು ಎಲ್ರೂ ನಾವು ನಂಬಿ ಒಂದು ವಿಶ್ವಾಸದಲ್ಲಿ ನಾವು ಅವ್ರ ಮನೆ ತಂದವರು ಅಂತ ನಾವು ಸೇವೆ ಮಾಡ್ತೀವಿ. ಇಲ್ಲಿರೋ ಕಲಾವಿದರಾಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೀವಿ. ಆಗಿರೋವಾಗ ಅವರು ದೊಡ್ಡ ಮನುಷ್ಯರು, ಇವರೇ ಅಲ್ಲ, CT ರವಿಯವರಲ್ಲ, ಇನ್ನೊಬ್ರಲ್ಲ, ಪ್ರತಿ ಒಬ್ರು ರಾಜಕಾರಣಿಗಳು ಬಂದಾಗ ಬಾಯಿ ತೊಪ್ಪಿ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ. ಲಾಸ್ಟಲ್ಲಿ ಮಾಧ್ಯಮ ಮುಂದೆ ತಪ್ಪಾಯ್ತು ಅಂತ ಕೇಳ್ತಾ ಇದ್ದಾರೆ. ಇದು ಬಹಳ ನೋವಾಗುತ್ತೆ ಸರ್. ನಮ್ಮ ಸಮಾಜದವ್ರಿಗೆ ಈ ಪದ ಕೇಳೋದಿಕ್ಕೆ ಅಜಾಮ ಅಂತ ಬಹಳ ನೋವಾಗುತ್ತೆ. ಏನ್ ನಾವು ಈ ಜಾತಿ ನೋಡ್ಬಿಟ್ಟು ಅಂತ ನನ್ಕಿಂತ ಬಹಳ ನೋವಾಗುತ್ತೆ. ಹಾಗಾಗಿ ದಯವಿಟ್ಟು ಸರ್ಕಾರನೂ ಅಷ್ಟೇ ಇದ್ರ ಬಗ್ಗೆ ಕ್ರಮ ತಗೊಬೇಕು, ಅಟಾಸಿಟಿ ಕೇಸ್ ಬುಕ್ ಮಾಡಬೇಕು. ಯಾರೇ ಹೇಳಿ,
ಅದು ಯಾರ ಪಾರ್ಟಿ ಆಗಲಿ ಯಾರೇ ಆಗಲಿ, ನಾವು ಯಾರ ಜಾತಿ ಎಂದು ನಾವು ಎತ್ತೋದಿಲ್ಲ, ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಸಾರ್ ಅಂತೀವಿ, ಅಣ್ಣ ಅಂತೀವಿ, ಸ್ವಾಮಿ ಅಂತೀವಿ. ನಮ್ಮನ್ನ ಯಾಕೆ ಗೌರವ ಕೊಡೋದಿಲ್ಲ, ನಮ್ಗೆ ಯಾಕೆ ಮರ್ಯಾದೆ ಕೊಡೋದಿಲ್ಲ? ಎಲ್ಲ ಸಮುದಾಯಗಳಿಗೂ ನಾನು ಹೇಳೋದು ಇಷ್ಟೇ, ನಮ್ಗೆ ಯಾಕೆ ಪ್ರೀತಿ ಕೊಡೋದಿಲ್ಲ, ವಿಶ್ವಾಸ ಕೊಡೋದಿಲ್ಲ? ಹಾಗಾಗಿ ದಯವಿಟ್ಟು ನಮ್ಮನ್ನು ಗುರುತಿಸಿ, ನಮ್ಮನ್ನು ನಿಮ್ಮಂತೆ ಕಾಣಿ ಅಂತ ನಾನು ಈ 2 ಮಾತುಗಳನ್ನ ಹೇಳ್ತೀನಿ. ಮನವಿ ಏನು ಅಂದ್ರೆ, ಪ್ರತಿ ಸತಿನೂ ನಮ್ಮ ನೀವು ಇದೇ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಈ ಪದವನ್ನ ನಿಷೇಧ ಬಳಸಿದ್ರಿ. ಅಟ್ರಾಸಿಟಿ, ಈ ಪದವನ್ನ ಬಳಸಿದ್ರೆ ಅಟ್ರಾಸಿಟಿ ಕೇಸನ್ನು ಮಾಡ್ಬೋದು ಅಂತಾನು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಅದು ಜಾರಿ ಬರಲಿಲ್ಲ. ದಯವಿಟ್ಟು ಈ ಸತಿ ಆದ್ರೂ ನೀವು ಇದನ್ನ ಜಾರಿ ತರಬೇಕು ಅಂತ ತಮ್ಮಲ್ಲಿ ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿನ ಮಾಡ್ಕೊತಾ ಇದ್ದೇನೆ. ಏನಂದ್ರೆ, ಈ ನಿಷೇಧ ಪದವನ್ನ ಬಳಸಿದವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು. ಯಾಕೆ ಅಂದ್ರೆ, ನಾವು ಇದನ್ನ ಎಷ್ಟೋ ಸತಿ ಮನವಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯನವ್ರಿಗೆ. ಮನವಿ ಕೊಟ್ಟಾಗ ಮಾಡ್ತೀವಿ ಅಂತಾನು ಪೇಪರಲ್ಲಿ ಸ್ಟೇಟ್ಮೆಂಟು ಬಂದಿತ್ತು, ಅದು ಇನ್ನೂ ಜಾರಿ ತರಲಿಲ್ಲ. ಈ ಸತಿ ಆದ್ರೂ ಮೀಟಿಂಗ್ ಅಲ್ಲಿ ಮಾತಾಡಿ ಇದನ್ನ ಒಂದು ನಿಷೇಧ ಪದವನ್ನ ಯಾರು ಬಳಸ್ತಾರೋ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋ ಒಂದು ಇದನ್ನ ಸರ್ಕಾರ ತರಬೇಕು ಅನ್ನೋದು ನಮ್ಮ ಮನವಿ. ಇಡೀ ರಾಜ್ಯ ಸವಿತಾ ಸಮಾಜದ ವತಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ ಸಿದ್ದರಾಮಯ್ಯ. ಬಾಬು ಹೇಳ್ದಂಗೆ, ನಾವೆಲ್ಲರೂ ನಮ್ಮ ಕುಲ ಬಾಂಧವರೆಲ್ಲ ಹೇಳ್ದಂಗೆ, ಈಗ ಮಾನ್ಯ ನಮ್ಮ ತಾಲೂಕಿನ ಘನತೆಯುತ ಶಾಸಕರಾದಂತ ಶಿವಣ್ಣನವ್ರಿಗೂ ಕೂಡ ಒಂದು ಮನವಿಯನ್ನ ಸಲ್ಲಿಸ್ತೀವಿ. ಈ ಕೂಡಲೇ ವಿಧಾನಸಭೆಯಲ್ಲಿ ಅವರು ಈ ಒಂದು ಜಾತಿ ನಿಂದನೆ ಪದವನ್ನ ಹೇಗೆ ನಿಷೇಧಿತ ಪದವಾಗಿ ಮಾಡಿದರೋ ಹಾಗೆ ಮುಂದಿನ ದಿನಗಳಲ್ಲಿ ಈ ಪದವನ್ನ ಬಳಕೆ ಮಾಡೋರಿಗೆ ಕಠಿಣವಾದ ಕಾನೂನು ಶಿಕ್ಷೆ ಆಗ್ಬೇಕು ಅಂತೇಳಿ ನಾವು ಕಾನೂನು ತರಬೇಕು ಅಂತ ಮನವಿಯನ್ನು ಸಲ್ಲಿಸಲಿದ್ದೇವೆ ಶಾಸಕರಿಗೆ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀವಿ, ಮತ್ತೆ ಉಪಮುಖ್ಯಮಂತ್ರಿಗಳಿಗೂ ಸಲ್ಲಿಸ್ತೀವಿ. ಯಾಕೆಂದ್ರೆ ಇದು ಪದೇ 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 ನಮ್ಮ ಒಂದು ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನೋವನ್ನುಂಟು ಮಾಡೋದಾಗಿದೆ. ನಾವು ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸರ್ಕಾರದ ಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿ ಈ ಉಗ್ರವಾದಂತ ಶಿಕ್ಷೆ ಆಗ್ಬೇಕು, ಪದ ನಿಷೇಧ ಆಗ್ಲೇಬೇಕು ಅಂತ ಈ ಸಾರಿ ಪಣ ತಟ್ಟಿದ್ದೀವಿ ಅಂತ ಈ ಮೂಲಕ ಹೇಳ್ತೀವಿ.